Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸಂಸದ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇಷ್ಟು ದಿನ ನಾಪತ್ತೆ ಆಗಿದ್ದಂತ ಪ್ರಜ್ವಲ್ ನಿನ್ನೆ ವಿಡಿಯೋ ಮುಖೇನವಾಗಿ ದಿಢೀರ್ ಅಂತ ಪ್ರತ್ಯಕ್ಷವಾಗಿದ್ರು. ವಿಡಿಯೋ ಬಿಟ್ಟು ಇದೇ 31ನೇ ತಾರೀಕು ಅಂತಂದ್ರೆ ಶುಕ್ರವಾರ ಎಸ್ಐಟಿ ವಿಚಾರಣೆಗೆ ಹಾಜರಾಗುವುದಾಗಿಯೂ ಹೇಳಿದ್ದಾರೆ. ಈ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಏರ್ಪೋರ್ಟ್ಗಳಲ್ಲೇ ಬೀಡು ಬಿಟ್ಟಿದ್ದಾರೆ. ನಾನೇ ಖುದ್ದಾಗಿ ಎಸ್ಐಟಿ ಮುಂದೆ ಬಂದು ಕಾನೂನನ್ನ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ ಅವರು ವಿಡಿಯೋ ಮಾಡ್ಕೊಂತ ಹೇಳಿದ್ರ. ಆಕಾಶ ನೀಲಿ ಬಣ್ಣದ ಅಂಗಿ, ಶೇವಿಂಗ್ ಕಟಿಂಗ್ ಮಾಡಿಸ್ಕೊಂಡು ಫುಲ್ ಟ್ರಿಮ್ ಆಗಿದ್ದ, ಹಣೆಯಲ್ಲಿ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕುಂಕುಮ ಬೇರೆ. ಹೀಗೆ ಬರೋಬ್ಬರಿ ತಿಂಗಳ ಬಳಿಕ ಪ್ರಸನ್ನ ವದನನ ಅವತಾರದಲ್ಲಿ ಕಂಡಿದ್ದು ಅತ್ಯಾಚಾರ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ. ಭಯದಿಂದಲೇ ವಿಡಿಯೋ ಮಾಡಿಬಿಟ್ಟ ಪ್ರಜ್ವಲ್ ಸಂಸದನ ಕೇಲ್ ಖತಮ್. ಮೇ 31ಕ್ಕೆ ವಿಚಾರಣೆಗೆ ಹಾಜರಾಗ್ತೀನಿ ಎಂದಿದ್ದರ ಹಿಂದಿದೆ ರೋಚಕ ಸಂಗತಿ. ಇದೆರಡು ದೃಶ್ಯಗಳನ್ನ ಗಮನಿಸಿ. ಏಪ್ರಿಲ್ 26ರಂದು ಮತದಾನ ಮಾಡಿ ಪರಾರಿಯಾಗಿದ್ದ ಅತ್ಯಾಚಾರ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ನಿನ್ನೆ ವಿಡಿಯೋ ಮೂಲಕ ಪ್ರತ್ಯಕ್ಷವಾಗಿದ್ರು. ಹೀಗೆ ಬಂದವರೇ ಎಲ್ಲರ ಕ್ಷಮೆ ಕೇಳಿ ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತೀನಿ, ಮೇ 31ಕ್ಕೆ ಬರ್ತೀನಿ ಅಂತ ಹೇಳಿಕೊಂಡಿದ್ರು. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ ಎಸ್ಐಟಿ ಮುಖಾಂತರ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋ ಅಂತ ಕೆಲಸನ ಮಾಡ್ತೀನಿ. ಅರೆ ಇದೇನಪ್ಪ, ತಿಂಗಳಿಂದ ಯಾರ ಕೈಗೋ ಸಿಗದೆ ಆಟ ಕಟ್ಟಿದ್ದ ಪ್ರಜ್ವಲ್ ದಿಢೀರನೆ ಪ್ರತ್ಯಕ್ಷವಾಗಿದ್ದೇಕೆ, ಕ್ಷಮೆ ಕೇಳಿದ್ಯಾಕೆ, ವಿಚಾರಣೆಗೆ ಬರ್ತೀನಿ ಅಂದಿದ್ದೇಕೆ ಅಂತ ನೋಡ್ತಾ ಹೋದ್ರೆ ಸಿಗೋ ಉತ್ತರವೇ ಭಯ. ಏನದೋ ಭಯ ತೋರಿಸ್ತೀವಿ ನೋಡಿ. ಸಂಸದ ಸ್ಥಾನದ ಅವಧಿ ಅಂತ್ಯ, ಪಾಸ್ಪೋರ್ಟ್ ರದ್ದು ಭೀತಿ. ಹೌದು, ಪ್ರಜ್ವಲ್ ರೇವಣ್ಣ ಈ ಬಾರಿ ಚುನಾವಣೆಯಲ್ಲಿ ಸೋತ್ರೆ ಅವರ ಸಂಸದ ಸ್ಥಾನದ ಅವಧಿ ಅಂತ್ಯ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಆಗಲಿದೆ. ಜೊತೆಗೆ ಪಾಸ್ಪೋರ್ಟ್ ಕೂಡ ರದ್ದಾಗೋ ಭೀತಿ ಇದೆ. ಹೀಗಾಗಿ ಪ್ರಜ್ವಲ್ ವಿದೇಶದಿಂದ ವಾಪಸ್ ಬಂದು ತನಿಖೆ ಎದುರಿಸೋದಾಗಿ ಹೇಳಿದ್ದಾರೆ ಅಂತ ಚರ್ಚೆ ನಡೆಯುತ್ತಿದೆ. ಈ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಪರಮೇಶ್ವರ್, ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ, ಯಾರೋ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ತಮ್ಗೆ ಗೊತ್ತಿದ್ದಾಗೆ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿದೆ. ಅವರು ಬರದೇ ಹೋದರೆ ಅವರ ಲೊಕೇಶನ್ ತಿಳ್ಕೊಂಡು ಇಂಟರ್ಪೋಲ್ನವರು ಇಂಟರ್ಫಿಯರ್ ಆಗ್ತಾರೆ ಅಂತ ಎಲ್ಲ ನಡೀತಾ ಇತ್ತು. ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಈಗ 31ಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತೇನೋ ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆಂಬುದು ಇನ್ನೂ ನಿಗೂಢ. ಅಷ್ಟಕ್ಕೂ 2 ನಿಮಿಷ 57 ಸೆಕೆಂಡ್ ವಿಡಿಯೋ ಬಿಟ್ಟಿರೋ ಪ್ರಜ್ವಲ್ ಸದ್ಯ ಎಲ್ಲಿದ್ದಾರೆ ಗೊತ್ತಿಲ್ಲ. ಪ್ರಜ್ವಲ್ ಹೇಳಿಕೊಂಡಂತೆ ಮೇ 31ರಂದು ಅಂದ್ರೆ ಶುಕ್ರವಾರ ಎಸ್ಐಟಿ ತನಿಖೆಗೆ ಹಾಜರಾಗಲಿದ್ದಾರೆ.
ಹೀಗಾಗಿ ಕರ್ನಾಟಕಕ್ಕೆ ಕಾಲಿಟ್ಟ ಕ್ಷಣವೇ ಅರೆಸ್ಟ್ ಆಗೋದು ಪಕ್ಕಾ ಆಗಿದೆ. ಹಾಗಾದ್ರೆ ಬಂಧನ ಪ್ರಕ್ರಿಯೆ ಹೇಗಿರಲಿದೆ ಅದನ್ನೇ ತೋರಿಸ್ತೇವೆ ನೋಡಿ. ಮೊದಲಿಗೆ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ನನ್ನ ವಶಕ್ಕೆ ಪಡೆಯಲಿದ್ದಾರೆ. ಬಳಿಕ ಎಸ್ಐಟಿ ಅಧಿಕಾರಿಗಳಿಗೆ ಒಪ್ಪಿಸುತ್ತಾರೆ. ಕೂಡಲೇ ಎಸ್ಐಟಿ ಅಧಿಕಾರಿಗಳು ಮೆಡಿಕಲ್ ಚೆಕಪ್ಗೆ ಕರೆದೊಯ್ದು ಬಳಿಕ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಕೊನೆಯದಾಗಿ ಪ್ರಕರಣದಲ್ಲಿ ಉಲ್ಲೇಖಿಸಲಾಗಿರುವ ಘಟನಾ ಸ್ಥಳದಲ್ಲಿ ಮಹಜರು ಮಾಡಲಿದ್ದಾರೆ. ಹೀಗೆ ಪ್ರಜ್ವಲ್ ಬಂಧನ ಪ್ರಕ್ರಿಯೆ ನಡೆಯಲಿದೆ. ಪ್ರಜ್ವಲ್ ಆರೋಪಕ್ಕೆ ಶಿವರಾಜ್ ತಂಗಡಗಿ ತಿರುಗೇಟು. ಕಾಂಗ್ರೆಸ್ನವರು ಪಿತೂರಿ ಮಾಡಿದ್ದಾರೆಂಬ ಪ್ರಜ್ವಲ್ ಆರೋಪ ಕೈ ಪಡೆಯ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಶಿವರಾಜ್ ತಂಗಡಗಿ ವಿಡಿಯೋ ಮಾಡೋಕೆ ನಾವು ಹೇಳಿದ್ವಾ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡೋ ಅಂತ ಕೆಲಸನ ಮಾಡಿದ್ರು. ಕಾಂಗ್ರೆಸ್ ಅವರು ವಿಡಿಯೋ ಮಾಡ್ಕೊಂತ ಹೇಳಿದ್ರ, ಕಾಂಗ್ರೆಸ್ ಅವರು ವಿಡಿಯೋ ಮಾಡ್ಕೊಂತ ಹೇಳಿದ್ರ, ಅದಕ್ಕೆ ಈಗಾಗಲೇ SIT ನೇಮಕ ಮಾಡಿದ್ದೀವಿ, ಅದಕ್ಕೆ ಬಂದು ಉತ್ತರ ಕೊಡ್ಲಿಕ್ಕೆ. ಇನ್ನು ಪ್ರಜ್ವಲ್ ವಾಪಸ್ ಬರ್ತಾ ಇದ್ದಂತೆ ತಂದೆ ರೇವಣ್ಣ ಕೂಡ ಕಾನೂನು ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ವಕೀಲರ ಜೊತೆಗೂ ಸಮಾಲೋಚನೆ ನಡೆಸ್ತಾ ಇದ್ದು ಪ್ರಜ್ವಲ್ SIT ಮುಂದೆ ವಿಚಾರಣೆಗೆ ಹಾಜರಾದ ಬಳಿಕ ಜಾಮೀನು ಪ್ರಕ್ರಿಯೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಮತ್ತೊಂದು ಕಡೆ ಮೈಸೂರಿನ KR ನಗರದ ಮಹಿಳೆಯೊಬ್ಬರ ಅಪಹರಣ ಪ್ರಕರಣದಲ್ಲಿ ರೇವಣ್ಣ ಜೈಲು ಸೇರಿ ರಿಲೀಸ್ ಆಗಿದ್ದೂ ಆಯಿತು. ಈಗ ಇದೇ ಪ್ರಕರಣದಲ್ಲಿ ಬಂಧನದ ಭೀತಿಯಿಂದ ಭವಾನಿ ರೇವಣ್ಣ ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಭವಾನಿ ರೇವಣ್ಣ ಬಂಧನದ ಭೀತಿಗೆ ಹಾಗಾದ್ರೆ ಏನ್ ಕಾರಣ, SIT ಕೋರ್ಟ್ಗೆ ಏನ್ ಹೇಳಿದೆ ಅನ್ನೋ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಜ್ವಲ್ ಮತ್ತು ರೇವಣ್ಣ ಬಳಿಕ ಭವಾನಿಗೂ ಬಂಧನದ ಭೀತಿ. ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ. KR ನಗರದ ಮಹಿಳೆ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಅಪಹರಣ ಪ್ರಕರಣವೀಗ HD ರೇವಣ್ಣ ಪತ್ನಿಯನ್ನು ಕಾಡಲು ಶುರು ಮಾಡಿದೆ. ಭವಾನಿ ರೇವಣ್ಣ ಮನೆಯಲ್ಲಿ ಈ ಹಿಂದೆ ಕೆಲಸ ಮಾಡಿಕೊಂಡಿದ್ದ ಮಹಿಳೆಯನ್ನ ಅಪಹರಿಸಿದ ಆರೋಪದ ಮೇಲೆ ರೇವಣ್ಣ ಬಂಧನಕ್ಕೊಳಗಾಗಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ. ಈಗ ಪತ್ನಿ ಭವಾನಿ ರೇವಣ್ಣ ಕೂಡ ಕೋರ್ಟ್ ಮೆಟ್ಲೇರಿದ್ದು SIT ತಮಗೆ ಈವರೆಗೂ ನೋಟಿಸ್ ನೀಡಿಲ್ಲ, ಆದರೆ ತಮಗೂ ಬಂಧನದ ಭೀತಿ ಇದೆ. ಹೀಗಾಗಿ ಬಂಧನದಿಂದ ರಕ್ಷಣೆ ಕೊಡುವಂತೆ ಮನವಿ ಮಾಡಿದ್ದಾರೆ. ಅಪಹರಣ ಪ್ರಕರಣದ ದೂರಿನಲ್ಲಿ ಭವಾನಿ ರೇವಣ್ಣ ಹೆಸರಿದ್ರೂ FIR ದಾಖಲಾಗಿಲ್ಲ. ಅವರ ವಿರುದ್ಧ ಯಾವುದೇ ಆರೋಪಗಳಿಲ್ಲ. SIT ಕೂಡ ಈವರೆಗೆ ನೋಟಿಸ್ ಜಾರಿಗೊಳಿಸಿಲ್ಲ. ಆದರೆ ಪತ್ರಿಕೆಗಳಲ್ಲಿ SIT ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಎಂದು ಪ್ರಕಟವಾಗಿದೆ. ಇದಾದ ಬಳಿಕ ಮೇ 15ರಂದು ಭವಾನಿ ರೇವಣ್ಣ SITಗೆ ಪತ್ರ ಬರೆದು ತಮ್ಮ ವಿರುದ್ಧದ ಕೇಸಿನ ಸ್ಪಷ್ಟನೆ ಕೇಳಿದ್ದಾರೆ. ಆದರೆ SIT ಪ್ರತಿಕ್ರಿಯಿಸಿಲ್ಲ. ಈಗ ಮತ್ತೆ ಎರಡನೇ ಬಾರಿಗೆ ನೋಟಿಸ್ ಜಾರಿಯಾಗಿದೆ ಎಂಬ ಸುದ್ದಿ ಬರುತ್ತಿದೆ. ಹೀಗಾಗಿ ಭವಾನಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಬೇಕು. ಈವರೆಗೆ ಭವಾನಿ ರೇವಣ್ಣಗೆ ನಾವು ನೋಟಿಸ್ ಜಾರಿ ಮಾಡಿಲ್ಲ. ಯಾವ ಕಾರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆಂಬುದು ನಮಗೆ ತಿಳಿದಿಲ್ಲ. SIT ತನಿಖಾಧಿಕಾರಿಯಿಂದ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದು ಆಕ್ಷೇಪಣೆ ಸಲ್ಲಿಸುತ್ತೇನೆ. ಇದಕ್ಕೆ ಕಾಲಾವಕಾಶ ಬೇಕು. ಮುಂದಿನ ವಿಚಾರಣೆಯವರೆಗೂ ಬಂಧನದಿಂದ ರಕ್ಷಣೆ ನೀಡಿ. ಹಿಂದೆ ಅವರನ್ನ ಬಂಧಿಸಿದ್ರೆ ಏನ್ ಮಾಡೋದು? ಈಗಾಗಲೇ KMFನ ನಿವೃತ್ತ ಅಧಿಕಾರಿಯೊಬ್ಬರನ್ನ ಪ್ರಕರಣದ 7ನೇ ಆರೋಪಿಯಾಗಿ ಸೇರಿಸಿದ್ದಾರೆ. SIT ದೂರು ನೀಡಿದ್ದವರನ್ನು ಆರೋಪಿಯಾಗಿಸಲು ಯತ್ನಿಸುತ್ತಿದ್ದಾರೆ. ಹೀಗಾಗಿ ಭವಾನಿ ರೇವಣ್ಣರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಬೇಕು. FIRನಲ್ಲಿ ಅರ್ಜಿದಾರರನ್ನ ಆರೋಪಿಯನ್ನಾಗಿಸಿಲ್ಲ, ನೋಟಿಸ್ ನೀಡಿಲ್ಲ. FIRನಲ್ಲಿ ಸೇರಿಸದೆ ಬಂಧಿಸಬಾರದು ಎಂಬ ನಿಯಮವಿಲ್ಲ ಎಂಬುದು ನಿಜ. ಆದರೆ ಬಂಧನದ ಭೀತಿಯ ಬಗ್ಗೆ ಏನಾದರೂ ದಾಖಲೆ ಬೇಕು. SIT ಮೊದಲು ಆಕ್ಷೇಪಣೆ ಸಲ್ಲಿಸಲಿ. ಹೀಗಂತ ಅಭಿಪ್ರಾಯಪಟ್ಟ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಜಡ್ಜ್ ಸಂತೋಷ್ ಗಜಾನನ ಭಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ್ದಾರೆ. ನಾಳೆ ಭವಾನಿ ಮೇಲಿನ ಪ್ರಕರಣದ ಬಗ್ಗೆ SIT ಸ್ಪಷ್ಟನೆ ನೀಡಬೇಕಿದೆ. ಈ ಮಧ್ಯೆ HD ರೇವಣ್ಣ ಜಾಮೀನು ರದ್ದು ಕೋರಿ SIT ಹೈಕೋರ್ಟ್ ಮೆಟ್ಟಿಲೇರಿದೆ. HD ರೇವಣ್ಣ ಕೂಡ ತಮ್ಮ ಮೇಲಿನ 2 ಪ್ರಕರಣಗಳ ರದ್ದತಿ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ.
ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ, ನವೀನ್ ಗೌಡ, ಚೇತನ್ ಬಂಧನ. ಹೈಕೋರ್ಟ್ ಆವರಣದಲ್ಲೇ ಅರೆಸ್ಟ್, ಹಾಸನಕ್ಕೆ ಕರೆದೊಯ್ದು ಮಹಜರು. ಮತ್ತೊಂದೆಡೆ ಅಶ್ಲೀಲ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಸಂಬಂಧ ಎಸ್ಐಟಿ ಇಬ್ಬರನ್ನ ಅರೆಸ್ಟ್ ಮಾಡಿದೆ. ನವೀನ್ ಗೌಡ ಹಾಗೂ ಚೇತನ್ ಅನ್ನ ಎಸ್ಐಟಿ ಅಧಿಕಾರಿಗಳು ಹೈಕೋರ್ಟ್ ಆವರಣದಲ್ಲೇ ಬಂಧಿಸಿದ್ದಾರೆ. ಇಂದು ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದ್ದ ಕಾರಣ ಇಬ್ಬರು ಕೋರ್ಟ್ಗೆ ಬಂದಿದ್ರು. ಇದೇ ವೇಳೆ ಎಸ್ಐಟಿ ಅಧಿಕಾರಿಗಳು ನವೀನ್ ಹಾಗೂ ಚೇತನ್ ಅನ್ನ ಲಾಕ್ ಮಾಡಿದ್ದಾರೆ. ಹೀಗೆ ಇಬ್ಬರನ್ನ ಬಂಧಿಸಿದ ಎಸ್ಐಟಿ ಅಧಿಕಾರಿಗಳು ಹಾಸನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ರೇವಣ್ಣ, ಎಂಪಿ ನಿವಾಸ ಸೇರಿ ಹಾಸನದ 3 ಕಡೆ ಎಸ್ಐಟಿ ದಾಳಿ. ಇದೆಲ್ಲದರ ಮಧ್ಯೆ ಇಂದು ಎಸ್ಐಟಿ ಅಧಿಕಾರಿಗಳು ಏಕಕಾಲಕ್ಕೆ ಹಾಸನ ಜಿಲ್ಲೆಯ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 3 ಕಡೆ ದಾಳಿ ಮಾಡಿದ್ದಾರೆ. ಹೊಳೆನರಸೀಪುರದ ರೇವಣ್ಣ ಮನೆ, ಹಾಸನದ ಎಂಪಿ ಮನೆ, ಚನ್ನರಾಯಪಟ್ಟಣದ ಗನ್ನಿಕಡ ತೋಟದ ಮನೆಯಲ್ಲಿ ಶೋಧ ನಡೆಸಿದ್ದಾರೆ. ಎಫ್ಎಸ್ಎಲ್ ತಂಡದೊಂದಿಗೆ ಬಂದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಈ ಹಿಂದೆಯೂ ಎಸ್ಐಟಿ ಇಲ್ಲಿ ಶೋಧ ನಡೆಸಿತು. ಒಟ್ನಲ್ಲಿ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿವೆ. ಇದರಿಂದ ಹೇಗ್ ಪಾರಾಗ್ತಾರೆ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ರಮೇಶ್ ಮತ್ತು ಪ್ರಜ್ವಲ್ ಜೊತೆ ಮಂಜುನಾಥ್, TV9 ಹಾಸನ. ಇನ್ನು ರಾಜಕೀಯ ಅಖಾಡ ಯಾವ್ಯಾವ ವಿಚಾರಗಳಿಗೆ ವೇದಿಕೆ ಆಗುತ್ತೆ ಅನ್ನೋದನ್ನ ಹೇಳೋಕ್ಕಾಗಲ್ಲ. ಎಷ್ಟೋ ಸಲ ಗಂಭೀರವಾದಂಥ ಚರ್ಚೆಗಳು ಆ ನಂತರದಲ್ಲಿ ಸಪ್ಪೆಯಾದ್ರೆ ಇನ್ನೂ ಕೆಲವೊಮ್ಮೆ ವಿಚಾರವೇ ಅಲ್ಲದೊಂದು ಸಂಗತಿಗಳು ಬಹಳ ಸದ್ದು ಮಾಡುತ್ತವೆ. ಹಾಗೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕೂದಲನ್ನ ವಿಚಾರವನ್ನ ಹಿಡಿದುಕೊಂಡು ಜಗಳಕ್ಕೆ ನಿಂತಿದ್ದಾರೆ. ತಲೆ ಕೂದಲಿನ ವಿಚಾರ ಹಿಡ್ಕೊಂಡು ಜಗಳಕ್ಕೆ ನಿಂತಿದ್ದಾರೆ. ಏನಿಬ್ರು ನಡುವೆ ಆಗಿರುವಂಥದ್ದು ಸಮಸ್ಯೆ ಈ ರಿಪೋರ್ಟಲ್ಲಿ ನೋಡೋಣ ಬನ್ನಿ. ಸ್ವಾಮಿ ಶಿಕ್ಷಣ ಸಚಿವರೇ, ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕೆ. ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಅವ್ರ ಹೇರ್ ಕಟ್ ಸಂಗ್ರಹ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ. 26ರಿಂದ 6ಕ್ಕೆ ಬರ್ತಾರೆ ಬಿಜೆಪಿ ಅವರು. ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು ಅನ್ನೋ ಮಾತು ಚಾಲ್ತಿಯಲ್ಲಿದೆ. ಆದರೆ ಶಿವಮೊಗ್ಗದ ಇಬ್ಬರು ಯುವ ನಾಯಕರು ಕೂದಲು ಕೆದರಿಕೊಂಡು ಜಗಳ ಮಾಡ್ತಿದ್ದಾರೆ. ಅಷ್ಟಕ್ಕೂ ನಾವು ಹೇಳೋದಕ್ಕೆ ಹೊರಟಿರೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಧ್ಯೆ ನಡೀತಿರುವ ವಾಕ್ ಸಮರ, ಕೂದಲು ಕದನದ ಬಗ್ಗೆ. ವಿಜಯೇಂದ್ರ ಮಧು ಬಂಗಾರಪ್ಪ ಮಧ್ಯೆ ಕೂದಲು ಕದನ ಜೋರಾಯ್ತು. ಮಾಜಿ ಸಿಎಂಗಳ ಮಕ್ಕಳಿಬ್ಬರ ಹೇರ್ ಕಟ್ ಚರ್ಚೆ. ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ, ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಟೀಕಾ ಟಿಪ್ಪಣಿ ಮಾಡಕ್ ನಮ್ಮ ಅಣ್ಣ ಇಲ್ಲಿ ಬಂದು ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ, ಅದೇನು ಬರಲ್ಲ. ಮಾತಾಡೋದಕ್ಕೆ ಚೆನ್ನಾಗಿ ಮಾತಾಡೋ, ಓದೋದು ನನಗೆ ಸ್ವಲ್ಪ ತೊಂದರೆ ಇದೆ, ಏನು ತಪ್ಪೇನಿಲ್ಲ. ಹಂಗಂದ ತಕ್ಷಣ ನಾನು ಕೆಟ್ಟವನಾಗಲ್ಲ. ಅವ್ನು ಬರೀ ಪಾಸ್ ಆಗಿದ್ರೆ ಅವನೇನು ಒಳ್ಳೆಯವನಲ್ಲ. ಇದೇ ಮಾತು ನೋಡಿ ರಾಜ್ಯದಲ್ಲಿ ಹೇರ್ ಕಟ್ಟಿಂಗ್ ಕದನ ಶುರುವಾಗುವಂತೆ ಮಾಡಿದ್ದು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪರ ಈ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕುಟುಕಿದ್ರು. ಟೀಕಿಸುತ್ತಲೇ ಮಾತನಾಡಿ, ವಿಧಾನಸಭೆಗೆ ಬರುವಾಗ ಕಟ್ಟಿಂಗ್ ಮಾಡಿಕೊಂಡು ತಲೆ ಬಾಚಿಕೊಂಡು ಬನ್ನಿ ಅಂದಿದ್ರು. ಈ ಮಾತು ಮಧು ಬಂಗಾರಪ್ಪ ಕಣ್ಣು ಕೆಂಪಗಾಗಿಸಿದೆ. ಸಿಟ್ಟಿನಿಂದಲೇ ಮಾತನಾಡಿದ್ದ ಮಧು, ಖಾಲಿ ಇದ್ರೆ ಬಂದು ಕಟ್ಟಿಂಗ್ ಮಾಡ್ಲಿ ಅಂತ ತಿವಿದಿದ್ರು. ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚ್ಕೊಂಡು ಬನ್ನಿ ಅಂತ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಈ ನಾಡಿನ ಶಿಕ್ಷಣ ಸಚಿವರಿಗೆ ಆಯ್ತು, ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕೆ. ಅವ್ರೇನು ಅವರಪ್ಪ ಮಿನಿಸ್ಟರ್ ಆಗಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಆಪ್ರೇಷನ್ ಇರ್ತಾರೆ ಅಂತ. ಇಬ್ಬರ ನಡುವಿನ ವಾಕ್ ಪ್ರಹಾರ ಇಷ್ಟಕ್ಕೆ ನಿಲ್ಲಿಲ್ಲ. ವಿಜಯೇಂದ್ರ ಮಾತನ್ನ ಇವತ್ತು ಕೂಡ ಪ್ರಸ್ತಾಪಿಸಿದ ಮಧು ಬಂಗಾರಪ್ಪ ವಾಗ್ಬಾಣಗಳನ್ನೇ ಬಿಟ್ಟಿದ್ದಾರೆ. ಈ ಹಿಂದೆ ಡಿಕೆ ಗಡ್ಡದ ಬಗ್ಗೆ ಮಾತನಾಡಿ 60 ಸ್ಥಾನಕ್ಕೆ ಬಂದಿದ್ರು ಅಂತ ಲೇವಡಿ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರ ಹೇರ್ ಸ್ಟೈಲ್ ವಿಚಾರವನ್ನು ವಿಜಯೇಂದ್ರ ಮುಂದಿಟ್ಟಿದ್ದಾರೆ. ನಮ್ಮ DK ಶಿವಕುಮಾರ್ ಅವರು ದಾಡಿ ಬಗ್ಗೆ ಮಾತಾಡಿ 130ರಿಂದ 67ಕ್ಕೆ ಬಂದ್ರು ಬಿಜೆಪಿ ಅವರು. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ. 26ರಿಂದ 6ಕ್ಕೆ ಬರ್ತಾರೆ ಬಿಜೆಪಿ ಅವರು. MP ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ. ಈಗ ಮಾನ್ಯ ನರೇಂದ್ರ ಮೋದಿ ಅವರು, ಇದು ನಾನು ಹೇಳಿದ ತಕ್ಷಣ ಈಗ ಟ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು. ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ರು.
ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡಕ್ಕಾಗತ್ತಾ? ಅವರು ಕೂಡ ಬಾಚ್ಕೊಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಒಂದ್ ಕಡೆ ಮಧು ಬಂಗಾರಪ್ಪ ಆಕ್ರೋಶ ಹೊರ ಹಾಕ್ತಿದ್ರೆ, ಇತ್ತ ವಿಜೇಂದ್ರ ಕೂಡ ಅದೇ ದಾಟಿಯಲ್ಲಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಕಟ್ಟಿಂಗ್ ಮಾಡಿಸಿಕೊಳ್ಳುವುದಕ್ಕೆ ಹಣ ಇಲ್ಲದಿದ್ರೆ ಯುವ ಮೋರ್ಚಾದವರಿಗೆ ಹೇಳ್ತೇನೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಮಧು ಬಂಗಾರಪ್ಪ 40% ಕಮಿಷನ್ ಹಣದಲ್ಲಿ ನನ್ನ ಹೇರ್ ಕಟ್ ಮಾಡಿಸೋದು ಬೇಡ ಅಂತ ತಿವಿದಿದ್ದಾರೆ. ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಬಹುಶಃ ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ, ಎಲ್ಲ ಅವ್ರ ಹೇರ್ ಕಟ್ಗೆ ಏನ್ ಬೇಕೋ ಅದನ್ನ ಸಂಗ್ರಹ ಮಾಡಿ ಅವ್ರು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಅವ್ರು ಮಾಡಿರೋ ಈ 40% ಕಮಿಷನ್ ಅಲ್ಲಿ ನನ್ನ ಹೇರ್ ಕಟ್ ಮಾಡೋದೇನು ಬೇಡ, ನನಗೆ ಬೇರೆಯವ್ರು ಮಾಡ್ತಾರ ಅದನ್ನ. ವಿಜೇಂದ್ರ ಅವ್ರ ಮಾರ್ಗದರ್ಶನ, ಅವರ ಬಿಜೆಪಿ ಅಂತದ್ದು ಇದಾರಲ್ಲ ಮೋರ್ಚಾಗಳು, ಅವ್ರ ಮಾರ್ಗದರ್ಶನ ನಮ್ಮಪ್ಪವ್ರು ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ. ಮಾತನಾಡುವುದಕ್ಕೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿವೆ. ಎಲ್ಲವನ್ನು ಗಾಳಿಗೆ ತೂರಿರುವ ವಿಪಕ್ಷ ನಾಯಕರು ಕೂದಲ್ನ ಹಿಡಿದು ಜಗ್ಗಾಡುತ್ತಿದ್ದಾರೆ. ಅತ್ತ ಶಿಕ್ಷಣ ಸಚಿವರು ಕೂಡ ಹೇರ್ ಸ್ಟೈಲ್ ಚರ್ಚೆಗಿಳಿದು ಉತ್ತರ ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. 7 ಸ್ಥಾನ 70ಕ್ಕೂ ಹೆಚ್ಚು ಅಭ್ಯರ್ಥಿಗಳು, ಅತ್ತ 3 ಸ್ಥಾನ 40ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಂತಂದ್ರೆ ಆಕಾಂಕ್ಷಿಗಳು. ವಿಧಾನ ಪರಿಷತ್ ಟಿಕೆಟ್ಗಾಗಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಗಳ ಲಾಭಿ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ರಾಜ್ಯ ಮಾತ್ರವಲ್ಲದೆ ದೆಹಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಟಿಕೆಟ್ ಪಡೆಯೋದಕ್ಕೆ ಆಕಾಂಕ್ಷಿಗಳು ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಲೋಕಸಭಾ ಚುನಾವಣೆಯ ಮತದಾನ ಬೆನ್ನಲ್ಲೇ ರಾಜ್ಯದಲ್ಲಿ ಮೇಲ್ಮನೆ ಕಾವು ಜೋರಾಗಿ ನಡೆಯುತ್ತಿದೆ. ಮುಂದಿನ ತಿಂಗಳು 13ರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ಲಾಭಿ ಭರಾಟೆ ಜೋರಾಗಿದೆ. ಇರೋ 11 ಸ್ಥಾನಗಳಿಗೆ ಆಕಾಂಕ್ಷಿಗಳ ದಂಡೆ ಮುಗಿಬಿದ್ದಿದೆ. ಕಾಂಗ್ರೆಸ್ನ 7 ಸ್ಥಾನಗಳಿಗೆ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಭರವಸೆ ಇಟ್ಟುಕೊಂಡಿದ್ರೆ, ಇತ್ತ ಬಿಜೆಪಿಯಲ್ಲೂ ಟಿಕೆಟ್ ಫೈಟ್ ನಡೆಯುತ್ತಿದೆ. ಇನ್ನು ಅಂತಿಮವಾಗದ ಅಭ್ಯರ್ಥಿಗಳ ಆಯ್ಕೆ. ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ, ದೆಹಲಿಗೆ ದೌಡು. ಈಗಾಗಲೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದೆ. ಆದರೆ ಉಭಯ ಪಕ್ಷಗಳ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಮಾತ್ರ ಇನ್ನೂ ಮುಗಿದಿಲ್ಲ. ಸಮುದಾಯದ ಆಧಾರದ ಮೇಲೆ ಹಾಗೂ ಪ್ರಾಂತ್ಯವಾರು ಟಿಕೆಟ್ ಹಂಚಿಕೆಗೆ ಒತ್ತಡ ಹೆಚ್ಚಾಗ್ತಿದೆ. 7 ಸ್ಥಾನಗಳಿಗೆ ಟವೆಲ್ ಹಾಕಲು ಆಕಾಂಕ್ಷಿಗಳ ದಂಡು ದೆಹಲಿಗೆ ದೌಡಾಯಿಸಿದೆ. ಈ ಮಧ್ಯೆ ಸಿಎಂ ಡಿಸಿಎಂ ಖುದ್ದು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದು, ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ. ಇನ್ನು ಡಿಸಿಎಂ ಡಿಕೆ ದೆಹಲಿಗೆ ತೆರಳುವ ಮುನ್ನ ಅನೇಕ ಆಕಾಂಕ್ಷಿಗಳು ಭೇಟಿಗೆ ಬಂದಿದ್ರು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಮಾಜಿ ಮೇಯರ್ ಸಂಪತ್ ರಾಜ್, ಪದ್ಮಾವತಿ ಸೇರಿದಂತೆ ಅನೇಕರು ಟಿಕೆಟ್ಗಾಗಿ ಮನವಿ ಮಾಡಿದ್ರು. 300ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ, ಎಲ್ಲ ವರ್ಗದಲ್ಲೂ ಇದ್ದಾರೆ. ಎಲ್ಲ ವರ್ಗಕ್ಕೂ ಈಗ ಅಕಾಮಡೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ 7 ಸೀಟು ಸಿಟ್ಟಿಂಗ್ ಮೆಂಬರ್ಸು ಇದ್ದಾರೆ. ಇನ್ನು ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಪರಮೇಶ್ವರ್ ಆಡಿರುವ ಮಾತು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಮತ್ತು ಡಿಸಿಎಂ ಇಬ್ಬರೇ ತೀರ್ಮಾನ ಮಾಡುವುದು ಸರಿಯಿಲ್ಲ ಎಂದಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟ ಡಿಸಿಎಂ ಡಿಕೆ ಖಂಡಿತ ಅವರ ಮಾತು ಕೇಳ್ತೀವಿ ಎಂದಿದ್ದಾರೆ. ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದರೆ ಸೂಕ್ತ. ಕನ್ಸಲ್ಟ್ ಮಾಡದೆ ಅವರೇ ಇಬ್ಬರೇ ಡಿಸಿಷನ್ ತಗೊಂಡ್ರೆ ಅದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣೋದಿಲ್ಲ. ಖಂಡಿತ ಅವ್ರ ಮಾತು ಕೇಳ್ತೀವಿ. ಸದ್ಯದ ಸ್ಥಿತಿಯಲ್ಲಿ ಎನ್ಎಸ್ ಬೋಸರಾಜುರನ್ನ ಪುನಃ ಆಯ್ಕೆ ಮಾಡಬೇಕಿದೆ. ಕೆ ಗೋವಿಂದರಾಜು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದು, ಈ ಇಬ್ಬರೂ ಮರು ಆಯ್ಕೆಯಾಗುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಇನ್ನುಳಿದ 5 ಸ್ಥಾನಗಳ ಟಿಕೆಟ್ಗೆ ಭಾರಿ ಪೈಪೋಟಿ ಇದೆ. ಈ ಮಧ್ಯೆ ಸಿಎಂ ಪುತ್ರ ಯತೀಂದ್ರರನ್ನ ಎಂಎಲ್ಸಿ ಮಾಡುವ ಇಚ್ಛೆ ಸಿದ್ದರಾಮಯ್ಯ ಹೊಂದಿದ್ದಾರೆ. ಇವರ ಆಯ್ಕೆ ಕೂಡ ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ಇನ್ನೊಂದು ಕಡೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಪರ ಡಿಕೆ ಒಲವು ಹೊಂದಿದ್ದಾರೆ ಎನ್ನಲಾಗಿದೆ. ಇನ್ನು ಸಂಖ್ಯಾಬಲದ ಆಧಾರದ ಮೇಲೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ 3 ಸ್ಥಾನಗಳನ್ನು ಪಡೆಯಲಿದೆ. 3 ಸ್ಥಾನಗಳಿಗೆ ಬಿಜೆಪಿ ಹೈಕಮಾಂಡ್ ಹೆಸರು ಶಿಫಾರಸು ಮಾಡಿದೆ. ಕೊನೆಯ ಕ್ಷಣದಲ್ಲಿ ಪಟ್ಟಿ ಬದಲಾಗುವ ಆತಂಕದಲ್ಲಿ ಕೇಸರಿ ಕಲಿಗಳಿಗಿದೆ. ದೆಹಲಿಯಿಂದ ಹರೀಶ್ ಜೊತೆ ಕಿರಣ್ ಹಣಿಯಡ್ಕ, TV9 ಬೆಂಗಳೂರು. ಇನ್ನು ಲೋಕಸಭಾ ಚುನಾವಣೆ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಇದೇ ವೇಳೆ ಪ್ರಧಾನಿ ಮೋದಿ ಧ್ಯಾನದ ಮೊರೆ ಹೋಗ್ತಾ ಇದ್ದಾರೆ. ಅದು ಕೂಡ ಸುಮಾರು 48 ಗಂಟೆಗಳ ಧ್ಯಾನ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅತ್ತ ರಾಹುಲ್ ಗಾಂಧಿ ಬಿಸಿಲ ದಗೆಯಿಂದ ತಲೆ ಮೇಲೆ ನೀರು ಸುರಿದುಕೊಂಡ್ರು. ಏನಿದು ಸ್ಟೋರಿಗಳು, ಬನ್ನಿ ನೋಡೋಣ. SC, ST, OBC और अति पिछड़े भाई बहनों को, क्योंकि इनको अंधेरे में रख करके ये लोग लूट चला रहे हैं.
क्या एक दिन कुछ कहते हैं, एक दिन कुछ और कहते हैं, मन बना ले पहले उनकी धारणा क्या है। 4 ದಿನ ಲೋಕಸಭಾ ಚುನಾವಣೆ ಮುಗಿಯುವುದಕ್ಕೆ 4 ದಿನಗಳಷ್ಟೇ ಬಾಕಿ ಉಳಿದಿದೆ. 6 ಹಂತದ ಮತದಾನ ಎದುರಿಸಿದ ನಾಯಕರು ಕೊನೆ ಹಂತದ ಕಸರತ್ತು ನಡೆಸಿದ್ದಾರೆ. ಈ ನಡುವೆ ಪ್ರಧಾನಿ ಮೋದಿ ಮೀಸಲಾತಿ ಅಸ್ತ್ರ ಪ್ರಯೋಗಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ಮಾರ್ಪಾಡು, ಮೀಸಲಾತಿ ಅಂತ್ಯ, ಮೋದಿ ಆರೋಪ. ಚುನಾವಣೆ ಘೋಷಣೆಯಾದಾಗಿನಿಂದ ಇಂಡಿಯಾ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಆರೋಪಗಳ ಸುರಿಮಳೆಗೈದಿದ್ದಾರೆ. ಇಂದು ಕೂಡ ಇಂಡಿಯಾ ವಿರುದ್ಧ ಕುಟುಕಿದ ಮೋದಿ ರಾತ್ರೋರಾತ್ರಿ ಶಿಕ್ಷಣ ಸಂಸ್ಥೆಗಳನ್ನ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಾಗಿ ಮಾಡಿ ಮೀಸಲಾತಿ ಅಂತ್ಯಗೊಳಿಸಿದ್ದಾರೆ ಎಂದಿದ್ದಾರೆ. इन्होंने रातों रात एजुकेशनल इंस्टीट्यूशंस को माइनॉरिटी इंस्टीट्यूशंस बना दिया। माइनॉरिटी इंस्टीट्यूशन बना दिया तो उन्होंने आरक्षण उसमें खत्म कर दिया। ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ ಪ್ರಿಯಾಂಕಾ ತಿರುಗೇಟು. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಹಿಮಾಚಲ ಪ್ರದೇಶದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಹಮೀರ್ಪುರದಲ್ಲಿ ತಮ್ಮ ಅಭ್ಯರ್ಥಿಗಳ ಪರ ಮತಬೇಟೆಯಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಪ್ರಿಯಾಂಕಾ ಮೋದಿ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ಅವರ ಮನಸ್ಸಿನಲ್ಲೇನಿದೆ ಅನ್ನೋದನ್ನ ಹೇಳಲಿ ಎಂದಿದ್ದಾರೆ. उनको मन बनाना चाहिए, वो क्या एक दिन कुछ कहते हैं, एक दिन कुछ और कहते हैं, मन बना ले पहले उनकी धारणा क्या है। ಮೇ 30ರಂದು ಕನ್ಯಾಕುಮಾರಿಯಲ್ಲಿ 48 ಗಂಟೆಗಳ ಕಾಲ ಮೋದಿ ಧ್ಯಾನ. ಕೊನೆ ಹಂತದ ಬಹಿರಂಗ ಪ್ರಚಾರದ ಬಳಿಕ ಪ್ರಧಾನಿ ಮೋದಿ ತಮಿಳುನಾಡಿನ ಕನ್ಯಾಕುಮಾರಿಗೆ ತೆರಳಲಿದ್ದಾರೆ. ಮೇ 30ರ ಸಂಜೆಯಿಂದ ಜೂನ್ 1ರ ಸಂಜೆವರೆಗೂ ಅಂದ್ರೆ 48 ಗಂಟೆಗಳ ಕಾಲ ವಿವೇಕಾನಂದ ಕಲ್ಲು ಸ್ಮಾರಕದ ಮಂಟಪದಲ್ಲಿ ಧ್ಯಾನದಲ್ಲಿ ಮಗ್ನರಾಗಲಿದ್ದಾರೆ. ಈ ಹಿಂದೆ ಮೋದಿ 2019ರಲ್ಲಿ ಚುನಾವಣೆ ಬಳಿಕವೂ ಉತ್ತರಾಖಂಡ್ನಲ್ಲಿ ಧ್ಯಾನಕ್ಕೆ ಕುಳಿತಿದ್ರು. ಬಿಸಿಲ ಧಗೆ, ಭಾಷಣದ ವೇಳೆ ತಲೆ ಮೇಲೆ ನೀರು ಸುರಿದುಕೊಂಡ ರಾಹುಲ್. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ಯುಪಿಯ ರುದ್ರಪುರದಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ರು. ಬಿಸಿಲ ಧಗೆ ಜಾಸ್ತಿ ಇದ್ದಿದ್ರಿಂದ ನೀರು ಕುಡಿದ ರಾಹುಲ್ ಬಳಿಕ ತಲೆ ಮೇಲೂ ಸುರಿದುಕೊಂಡ್ರು. ಈ ವಿಡಿಯೋ ಹಂಚಿಕೊಂಡಿರುವ ಕಾಂಗ್ರೆಸ್ ಕಾವು ಏರುತ್ತಿದೆ, ಇಂಡಿಯಾ ಕೂಟದ ಸರ್ಕಾರ ಬರಲಿದೆ ಎಂದು ಬರೆದುಕೊಂಡಿದೆ. ಒಟ್ನಲ್ಲಿ ರಾಜಕೀಯ ಜಟಾಪಟಿ ನಡುವೆ ಮತದಾರ 7ನೇ ಹಂತಕ್ಕೆ ರೆಡಿಯಾಗಿದ್ದಾನೆ. ತನ್ನಿಷ್ಟದ ಅಭ್ಯರ್ಥಿಗೆ ಮತ ಹಾಕೋ ಲೆಕ್ಕಾಚಾರದಲ್ಲಿದ್ದಾನೆ. ಜೂನ್ 4ರಂದು ಮತದಾರನ ಮನಸ್ಸಿನ ಮಾತು ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.